ಆಸೀನರಿದ್ದಾರೆ. ಹಾಗಾಗಿ ನಾನು ಅವರನ್ನ, ನಮ್ಮ ಎಂ ಸಿನಣ್ಣ ಅವರನ್ನ ನಾನು ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಸರ್. ಮತ್ತೊಬ್ಬರು ವೇದಿಕೆಯಲ್ಲಿರ್ತಕ್ಕಂಥ ಮತ್ತೊಬ್ಬರು ಮಹನೀಯರು ಶ್ರೀ ಕೆ ಟಿ ಶ್ರೀಕಂಠೇಗೌಡರು, ಮಾಜಿ ಮೇಲ್ಮನೆಯ ಮಾಜಿ ಶಾಸಕರು, ಹಾಗೇನೆ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಅಂಡ್ ಎಜುಕೇಶನಲ್ ಟ್ರಸ್ಟ್ ನ ಗೌರವ ಅಧ್ಯಕ್ಷರು, ನಮ್ಮ ಕನ್ನಡ ಸಂಘದ ಪ್ರಧಾನ ಪೋಷಕರು, ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಅತ್ಯುತ್ತಮ ವಾಗ್ಮಿಗಳು. ಕಾವೇರಿ ಚಳವಳಿಯಲ್ಲಿ ಅವರ ಹೋರಾಟ ಸಾಧನದ ಒಳಗೆ ಮತ್ತು ಹೊರಗೆ, ಮೈಸೂರಲ್ಲಿ ಇರಬಹುದು, ಕಾವೇರಿ ನದಿ ನೀರಿನ ಹೋರಾಟ ಇರಬಹುದು, ಮುಂಚೂಣಿಯಲ್ಲಿ ನಿಲ್ತಕ್ಕಂಥವ್ರು. ಈಗ ಒಂದಂಶ ತಮ್ಮ ಗಮನಕ್ಕೆ ತರಬೇಕು. ಅವರು 2 ಬಾರಿ ಶಾಸಕರಾಗಿ ಅವರೇನು ಸದನದಲ್ಲಿ ಮಾತನಾಡಿದ್ದಾರೆ ಆ ಎಲ್ಲ ಮಾತುಗಳನ್ನ ಕ್ರೋಢೀಕರಿಸಿ ಇನ್ನು ಕೆಲವೇ ದಿವಸಗಳಲ್ಲಿ ನಾವು ಅವರ ಇಡೀ ಸದನದಲ್ಲಿ ಮಾತನಾಡಿರ್ತಕ್ಕಂಥ 800 ಪುಟಗಳ ಬೃಹತ್ ಒತ್ತಿಗೆಯನ್ನ, ಬೃಹತ್ ಗ್ರಂಥವನ್ನ ನನ್ನದೇ ಸಂಪಾದಕತ್ವದಲ್ಲಿ ಹೊರಗೆ ತರ್ತಾ ಇದ್ದೇವೆ. ಅದೊಂದು ರೀತಿ ಸದನ ಸಂಸ್ಕೃತಿಯನ್ನ ಪರಿಚಯಿಸತಕ್ಕಂತ ಗ್ರಂಥ ಅದಾಗತ್ತೆ. ಇತಿಹಾಸದ ಪುಟಗಳಲ್ಲಿ ಅದು ಉಳಿಯುತ್ತದೆ. ಇವತ್ತಿನ ಶಾಸಕರುಗಳಿಗೆ ಸದನದಲ್ಲಿ ನಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೊಂದು ಮಾದರಿ ಗ್ರಂಥ ಅದಾಗಿರ್ತದೆ ಅನ್ನೋದನ್ನ ಹೇಳ್ತಾ ಅವ್ರ ಬಗ್ಗೆನೂ ಮಾತನಾಡ್ಲಿಕ್ಕೆ ನನ್ನ ಹತ್ರ ತುಂಬಾ ವಿಚಾರಗಳಿದಾವೆ. ಹಾಗಾಗಿ ಇವತ್ತು ಅವರು ಕೆ ವಿ ಶಂಕರಗೌಡರನ್ನ ಕೊಡ್ತು, ಹಾಗೆ ನಮ್ಮ ಆನಂದ ಶಿಕ್ಷಣ ಸಂಸ್ಥೆಯನ್ನ ಕೊಡ್ತು, ನಾನು ಕೆಲಸ ಮಾಡ್ತಕ್ಕಂಥ ಸಂಸ್ಥೆ, ನನ್ನ ಹೆಮ್ಮೆಯ ಸಂಸ್ಥೆ ಆಗಿರ್ತಕ್ಕಂಥ ಆನಂದ ಶಿಕ್ಷಣ ಸಂಸ್ಥೆಯನ್ನ ಕೊಡ್ತು ಮಾತನಾಡ್ಲಿಕ್ಕಾಗಿ ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಮತ್ತೊಬ್ಬರು ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರ್ತಕ್ಕಂಥ ನವದೆಹಲಿಯ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ 10 ಹಲವು ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸನ್ಯಾಸಿಗಳಾಗಿರ್ತಕ್ಕಂಥ ಅಲೈ ಡಾಕ್ಟರ್ ನಾಗರಾಜ್ ವಿ ಪೈರಿ ಅವರು ಇವತ್ತು ವಿಶೇಷ ಆಹ್ವಾನಿತರಾಗಿ ವೇದಿಕೆಯಲ್ಲಿ ಆಸೀನರಿದ್ದಾರೆ, ಉಪಸ್ಥಿತರಿದ್ದಾರೆ ನಮ್ಮ ನಡುವೆ. ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ವೇದಿಕೆಯಲ್ಲಿರ್ತಕ್ಕಂಥ ಮತ್ತೊಬ್ಬರು ಮಹನೀಯರು ನಮ್ಮ ಆನಂದ ಶಿಕ್ಷಣ ಸಂಸ್ಥೆಯ ಹಾಲಿ ಅಧ್ಯಕ್ಷರು, PS ವಿಜ್ಞಾನ ಕಾಲೇಜಿನಲ್ಲಿ ಗಣಿತ ಪ್ರಾಧ್ಯಾಪಕರಾಗಿ ವಿಶ್ರಾಂತ ಜೀವನ ನಡೆಸ್ತಿರ್ತಕ್ಕಂಥವರು, ಆನಂದ ಶಿಕ್ಷಣ ಸಂಸ್ಥೆಯನ್ನ ಯಶಸ್ಸಿನ ಹಾದಿಯಲ್ಲಿ ಕೊಂಡೊಯ್ದಿರ್ತಕ್ಕಂಥವರು, ಎಲ್ಲದಕ್ಕಿಂತ ಮಿಗಿಲಾಗಿ ನನಗೆ ಪಾಠ ಹೇಳಿರ್ತಕ್ಕಂಥ ನನ್ನ ನೆಚ್ಚಿನ ಪ್ರೀತಿಯ ಗುರುಗಳು ಆಗಿರ್ತಕ್ಕಂಥ ಡಾಕ್ಟರ್ ಗಿರಿಸ್ವಾಮಿ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಇಲ್ಲಿ ಇಬ್ಬರು, ಈಗ ಅವರೊಬ್ಬರು ನನ್ನ ಗುರುಗಳು ಅಂತಂದ್ರೆ ಮತ್ತೊಬ್ಬರು ನನ್ನ ಗುರುಗಳು ಪ್ರೊಫೆಸರ್ ಜಯಪ್ರಕಾಶ್ ಗೌಡರು. ಒಂದೇ ಸಮಯದಲ್ಲಿ ನಾನು PUC ನಲ್ಲಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ ನಮ್ಮ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಸರ್ ಮತ್ತೆ ನಮ್ಮ ಗಿರಿಸ್ವಾಮಿ ಸರ್ ಅವರು ಇಬ್ಬರು ಕೂಡ ನನಗೆ 2 ವರ್ಷಗಳ ಕಾಲ ಪಾಠ ಮಾಡ್ತಿದ್ರು. ಹಾಗಾಗಿ ನನ್ನ ಗುರುಗಳಾಗಿರ್ತಕ್ಕಂಥ ಆನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಗಿರಿಸ್ವಾಮಿ ಸರ್ ವೇದಿಕೆಯಲ್ಲಿದ್ದಾರೆ. ಇವತ್ತು ಪ್ರಶಸ್ತಿನ ಸ್ವೀಕರಿಸಬೇಕಾಗಿ ಆಗಮಿಸಿದ್ದಾರೆ. ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ಹಾಗೆ ಮತ್ತೊಬ್ಬರು ನಮ್ಮ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು, ವಾರಾಣಿಸಿ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರು, ನಮ್ಮ ಸಂಸ್ಥೆಯ ಇವಾಗ ಕಾರ್ಯದರ್ಶಿಗಳು, ಹಿಂದೆ ಅಧ್ಯಕ್ಷರಾಗಿದ್ದಂಥವರು, ಆ ಶಿಕ್ಷಣ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದಂಥವರು. ಅವರು ಸ್ವಲ್ಪ ಅನಾರೋಗ್ಯ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಆಗಮಿಸಿದ ಡಾಕ್ಟರ್ ಜೆ ಪಾಪೇಗೌಡರು, ಅವ್ರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಮುಂದಿನ ಮತ್ತೊಬ್ಬರು ಮುಖ್ಯ ಅತಿಥಿಗಳು ನಮ್ಮ ಸಂಸ್ಥೆಯ ಖಜಾಂಚಿಗಳು ಶ್ರೀಯುತ MP ಸ್ವಾಮಿಗೌಡರು, ಅವರ ತಂದೆ ಟಿ ಪುಟ್ಟೇಗೌಡರು ನಮ್ಮ ಮಾದೇವಪುರದಲ್ಲಿ ಚೇರ್ಮನ್ ಆಗಿದ್ದಂಥವ್ರು, ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿಯೂ ಕೂಡ ಅವರು ಕೆಲಸ ಮಾಡಿರ್ತಕ್ಕಂಥವ್ರು. ಇವತ್ತು ಖಜಾಂಚಿಗಳಾಗಿ ನಮ್ಮ ಸಂಸ್ಥೆಯ ಖಜಾಂಚಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ ಶ್ರೀಯುತ MP ಸ್ವಾಮಿಗೌಡರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಕ್ರಿಯಾಶೀಲರಾಗಿರ್ತಕ್ಕಂಥ ಅಲೈ ಡಾಕ್ಟರ್ ನಾಗರಾಜ್ ವಿ ಪೈರಿ ಅವರು ಇವತ್ತು ವಿಶೇಷ ಆಹ್ವಾನಿತರಾಗಿ ವೇದಿಕೆಯಲ್ಲಿ ಆಸೀನರಿದ್ದಾರೆ, ಉಪಸ್ಥಿತರಿದ್ದಾರೆ ನಮ್ಮ ನಡುವೆ. ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ವೇದಿಕೆಯಲ್ಲಿರ್ತಕ್ಕಂಥ ಮತ್ತೊಬ್ಬರು ಮಹನೀಯರು ನಮ್ಮ ಆನಂದ ಶಿಕ್ಷಣ ಸಂಸ್ಥೆಯ ಹಾಲಿ ಅಧ್ಯಕ್ಷರು, PS ವಿಜ್ಞಾನ ಕಾಲೇಜಿನಲ್ಲಿ ಗಣಿತ ಪ್ರಾಧ್ಯಾಪಕರಾಗಿ ವಿಶ್ರಾಂತ ಜೀವನ ನಡೆಸ್ತಿರ್ತಕ್ಕಂಥವರು, ಆನಂದ ಶಿಕ್ಷಣ ಸಂಸ್ಥೆಯನ್ನ ಯಶಸ್ಸಿನ ಹಾದಿಯಲ್ಲಿ ಕೊಂಡೊಯ್ದಿರ್ತಕ್ಕಂಥವರು, ಎಲ್ಲದಕ್ಕಿಂತ ಮಿಗಿಲಾಗಿ ನನಗೆ ಪಾಠ ಹೇಳಿರ್ತಕ್ಕಂಥ ನನ್ನ ನೆಚ್ಚಿನ ಪ್ರೀತಿಯ ಗುರುಗಳು ಆಗಿರ್ತಕ್ಕಂಥ
ಡಾಕ್ಟರ್ ಗಿರಿಸ್ವಾಮಿ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಇಲ್ಲಿ ಇಬ್ಬರು, ಈಗ ಅವರೊಬ್ಬರು ನನ್ನ ಗುರುಗಳು ಅಂತಂದ್ರೆ ಮತ್ತೊಬ್ಬರು ನನ್ನ ಗುರುಗಳು ಪ್ರೊಫೆಸರ್ ಜಯಪ್ರಕಾಶ್ ಗೌಡರು. ಒಂದೇ ಸಮಯದಲ್ಲಿ ನಾನು PUC ನಲ್ಲಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ ನಮ್ಮ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಸರ್ ಮತ್ತೆ ನಮ್ಮ ಗಿರಿಸ್ವಾಮಿ ಸರ್ ಅವರು ಇಬ್ರು ಕೂಡ ನನಗೆ 2 ವರ್ಷಗಳ ಕಾಲ ಪಾಠ ಮಾಡ್ತಿದ್ರು. ಹಾಗಾಗಿ ನನ್ನ ಗುರುಗಳಾಗಿರ್ತಕ್ಕಂಥ ಆನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಗಿರಿಸ್ವಾಮಿ ಸರ್ ವೇದಿಕೆಯಲ್ಲಿದ್ದಾರೆ. ಇವತ್ತು ಪ್ರಶಸ್ತಿನ ಸ್ವೀಕರಿಸಬೇಕಾಗಿ ಆಗಮಿಸಿದ್ದಾರೆ. ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ಹಾಗೆ ಮತ್ತೊಬ್ಬರು ನಮ್ಮ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು, ಮಾರಣಿಸ್ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರು, ನಮ್ಮ ಸಂಸ್ಥೆಯ ಇವಾಗ ಕಾರ್ಯದರ್ಶಿಗಳು, ಹಿಂದೆ ಅಧ್ಯಕ್ಷರಾಗಿದ್ದಂಥವರು, ಆ ಶಿಕ್ಷಣ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದಂಥವರು. ಅವರ ಸ್ವಲ್ಪ ಅನಾರೋಗ್ಯ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಆಗಮಿಸಿಲ್ಲ ಡಾಕ್ಟರ್ ಜೆ ಪಾಪೇಗೌಡರು. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು, ಮುಂದಿನ ಮತ್ತೊಬ್ಬರು ಮುಖ್ಯ ಅತಿಥಿಗಳು ನಮ್ಮ ಸಂಸ್ಥೆಯ ಖಜಾಂಚಿಗಳು ಶ್ರೀಯುತ MP ಸ್ವಾಮಿಗೌಡರು, ಅವರ ತಂದೆ ಟಿ ಪುಟ್ಟೇಗೌಡರು ನಮ್ಮ ಮಾದೇವಪುರದಲ್ಲಿ ಚೇರ್ಮನ್ ಆಗಿದ್ದಂಥವ್ರು. ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿಯೂ ಕೂಡ ಅವರು ಕೆಲಸ ಮಾಡಿರ್ತಕ್ಕಂಥವ್ರು. ಇವತ್ತು ಖಜಾಂಚಿಗಳಾಗಿ ನಮ್ಮ ಸಂಸ್ಥೆಯ ಖಜಾಂಚಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ ಶ್ರೀಯುತ MP ಸ್ವಾಮಿಗೌಡರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಸಚಿವ ನಮ್ಮೆಲ್ಲರ ಪ್ರೀತಿಯ ದಿವಂಗತ KV ಶಂಕರೇಗೌಡರ ಹೆಸರಿನ ಈ ಶಿಕ್ಷಣ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅತ್ಯಂತ ದೈತ್ಯನ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕ ಸಂಘದ ಅಧ್ಯಕ್ಷರಾದಂಥ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರೆ, ಇವತ್ತು ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಮಂಡ್ಯ ವಿಧಾನಸಭೆ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ನನ್ನ ಆತ್ಮೀಯರು, ಈ ಕರ್ನಾಟಕ ಸಂಘದ ಪ್ರಧಾನ ಪೋಷಕರು ಆದಂಥ ಮಾನ್ಯ ಶ್ರೀ M ಶ್ರೀನಿವಾಸ್ ಅವರೇ, ವಿಶೇಷ ಆತ್ಮೀಯರಾಗಿ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಅಲೈ ಡಾಕ್ಟರ್ ನಾಗರಾಜ್ B ಬೈರಿ ಅವರೇ, ಇವತ್ತು ಈ ಸಾಲಿನ KV ಶಂಕರೇಗೌಡರ ಶಿಕ್ಷಣ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಆನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ನನ್ನ ಆತ್ಮೀಯರಾದಂಥ ಡಾಕ್ಟರ್ ಗಿರಿಸ್ವಾಮಿ ಅವರೇ, ಹಾಗೆಯೇ ಸಂಸ್ಥೆಯ ಖಜಾಂಚಿಗಳಾದಂಥ ಸನ್ಮಾನ್ಯ ಶ್ರೀ MP ಸ್ವಾಮಿಗೌಡ್ರೆ, ಈ ಕಾರ್ಯಕ್ರಮದ ರೂವಾರಿಗಳಾದ KT ಹನುಮಂತರವರೇ ಮತ್ತು ನನ್ನೆಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಸ್ವಾತಂತ್ರ್ಯ ನಂತರ ಶೈಕ್ಷಣಿಕ ಚಳುವಳಿಯಲ್ಲಿ ಸರ್ಕಾರದ ಜೊತೆಗೆ ಈ ರಾಜ್ಯದಲ್ಲಿ ನೂರಾರು ಶಿಕ್ಷಣ ಸಂಸ್ಥೆಗಳು ತಮ್ಮ ಕಟಿಬದ್ಧತೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಹಾಗಿಲ್ಲದೆ ಹೋಗಿದ್ರೆ ಮತ್ತು ಸಾಕ್ಷರತೆ ಈ ಒಂದು ಪ್ರಮಾಣಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಮತ್ತು ಸರ್ಕಾರ ಒಂದರಿಂದಲೇ ಈ ಶೈಕ್ಷಣಿಕ ಚಳುವಳಿಯನ್ನು ರೂಪಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಸಮರ್ಥವಾಗಿ. ಈ ದಿಶೆಯಲ್ಲಿ ದಿವಂಗತ KV ಶಂಕರೇಗೌಡರು ಪ್ರಾರಂಭ ಮಾಡಿದ ಜನತಾ ಶಿಕ್ಷಣ ಸಂಸ್ಥೆಯೂ ಸೇರಿದಾಗೆ ಎಲ್ಲ ತಾಲೂಕಿನಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲೂ ನೂರಾರು ಶಿಕ್ಷಣ ಸಂಸ್ಥೆಗಳು ಹುಟ್ಟಿ ಅಕ್ಷರದ ದಾಸೋಹದ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಆ ಸಾಲಿನಲ್ಲಿ ಶ್ರೀರಂಗಪಟ್ಟಣ ತಾಲೂಕಿನ ಮಂಡ್ಯ ಜಿಲ್ಲೆಯ ಗಡಿ ಭಾಗದಲ್ಲಿರ್ತಕ್ಕಂಥ ಮತ್ತು ಕಾವೇರಿ ನದಿಯ ದಂಡೆ ಮೇಲಿರ್ತಕ್ಕಂಥ ಮಾದೇವಪುರದ ಆನಂದ ಶಿಕ್ಷಣ ಸಂಸ್ಥೆಯೂ ಒಂದು. ಆನಂದ ಶಿಕ್ಷಣ ಸಂಸ್ಥೆಯ ಪ್ರಾರಂಭ ಮತ್ತು ಅದರ ಬೆಳವಣಿಗೆ, ಅದರ ಇತಿಹಾಸ ಅತ್ಯಂತ ರೋಚಕವಾಗಿದೆ. ಒಂದು ಕಾಲಘಟ್ಟದಲ್ಲಿ ಮಾದೇವಪುರಕ್ಕೂ ಮತ್ತು ಮಂಡ್ಯ ಜಿಲ್ಲೆಗೂ ಸಂಪರ್ಕ
ಮಂಡ್ಯ ನಗರಕ್ಕೂ ಅತ್ಯಂತ ದುಸ್ತರವಾಗಿ ಮತ್ತೊಬ್ಬರು ಪ್ರಾಸ್ತಾವಿಕ ನುಡಿಗಳು ಈ ಕಾರ್ಯಕ್ರಮದ ರೂವಾರಿಗಳೇ ಅವರು. ನಂಜನೆ ಅನೇಕ ಸಂಘ ಸಂಸ್ಥೆ ಸ್ವಯಂ ಸೇವಾ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡು ತಮ್ಮದೇ ಆದಂತಹ ಕಾರ್ಯಪಡೆಯನ್ನ ಜೊತೆಗೆ ಇಟ್ಕೊಂಡು ಅನೇಕ ಕಾರ್ಯಗಳಲ್ಲಿ ತೊಡಗಿದ್ದಾರೆ. KT ಹನುಮಂತ ದಯಮಾಡಿ ಎದ್ದು ನಿಂತು ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ಆನಂದ ಶಿಕ್ಷಣ ಸಂಸ್ಥೆಗೆ ಗೌರವವನ್ನು ಹಾಗೆಯೇ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.